ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ದೆ. ಬೇಗ ಅಂತ ಅಂದರೆ ನಾನೇನು 3-4 ಗಂಟೆಗೆ ಎದ್ದಿರಲಿಲ್ಲ, ಕರೆಕ್ಟಾಗಿ 6 ಗಂಟೆಗೆ ಎದ್ದಿದ್ದೆ. ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೇಬೇಕಲ್ಲ, ಕಸ ಗುಡಿಸಿ ನೆಲ ಒರೆಸಿ ಫ್ರೆಶ್ ಅಪ್ ಆಗಿಬರೋಣ ಅಂತ. ಸೊ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಡೈಲಿ ನಾನು ಕ್ರೀಮ್ ಹಚ್ಕೊಳ್ತೀನಿ ನಾರ್ಮಲಾಗಿ. ಸೊ ಅದನ್ನೇ ಕೂಡ ಇವಾಗ ಹಚ್ಕೊಳ್ತಾ ಇದ್ದೀನಿ, ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೀನಿ ಇವಾಗ. ಹಾಗೆ ಒಂದು ಹಣೆಗೊಂದು ಬೊಟ್ಟು ಇಟ್ಕೊಂಡು ನಾನಂತೂ ಇವಾಗ ರೆಡಿ ಆಗಿದ್ದೀನಿ. ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ರು, ಸೊ ಬರಬೇಕಾದ್ರೆ ಊರು ತರ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಕೂಡ ಪೂಜೆ ಮಗೆಲ್ಲ ರೆಡಿಯಾಗಿದ್ದೆ. ಇನ್ನು ನನ್ನ ಮಗಳು ನಾನು ರಂಗೋಲಿ ಬಿಡ್ತಾಯಿದ್ದೀನಿ ಅಂತ ಅಂದರೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಸೊ ಯಾಕಿನ್ನೂ ಬರ್ತಾಯಿಲ್ಲ ಅಂತ ನೋಡ್ತಾ ಇದ್ದೆ. ಅಂತೂ ಅವಳು ಬರೋಕ್ಕೆ ಸಂಚಾಗ್ತಾ ಇದ್ಲು ನೋಡಿ, ಹೆಂಗೆ ಬರ್ತಾ ಇದ್ದಾಳೆ. ಸೊ ಅವಳು ಇವತ್ತಂತೂ ರಂಗೋಲಿನ ಜಾಸ್ತಿ ಹಾಳು ಮಾಡಲಿಲ್ಲ. ಸೊ ಅವಳನ್ನ ಹೊರಗಡೆ ಬಿಟ್ಟಿದ್ದೆ, ಗೇಟಿಂದ ಹೊರಗಡೆ, ಅಲ್ಲೇ ಆಟ ಆಡ್ತಾ ಇರೋ ಅಂತ. ಹಾಗೆ ಬಾಗಿಲಿಗೆ ಯಾವಾಗಲೂ ರಂಗೋಲಿ ಹಾಕ್ತಿದ್ದೆ, ಹಾಗೆ ರಂಗೋಲಿನೂ ಕೂಡ ಹಾಕೊಳ್ಳೋಣ ಅಂತ ಅಲ್ಲೂ ಕೂಡ ನೀರು ಹಾಕ್ತಾಯಿದ್ದೀನಿ. ನನ್ನ ಮಗಳು ನೀರಲ್ಲೇ ಜಾಸ್ತಿ ಆಟ ಆಡೋದು ನೋಡಿ. ನಾನು ಯಾವ ಕಡೆ ಪೈಪ್ ತೊಗೊಂಡು ಹೋಗ್ತೀನಿ ಆ ಕಡೆ ಆಟ ಆಡ್ತಾ ಇದ್ದಾಳೆ. ಇನ್ನು ಪುಟ್ಟದಾಗಿರೋ ಒಂದು ರಂಗೋಲಿ ಕೂಡ ಬಿಟ್ಕೊಂಡೆ, ಅದನ್ನು ತುಣಿತಾ ಇದ್ಲು. ಸೊ ಅವಳು ಅಳಿಸ್ದಂಗೂ ಮತ್ತೆ ಬಿಡ್ತಾನೆ ಇದ್ದೆ ನಾನು. ರಂಗೋಲಿ ಎಲ್ಲ ಬಿಟ್ಟು ಇನ್ನು ಒಳಗಡೆ ಹೋಗಿ ತಿಂಡಿಗೆಲ್ಲ ರೆಡಿ ಮಾಡೋಣ ಅಂತ. ಸೊ ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋಣ ಅಂತ. ಸೊ ಇನ್ನು ನಾನಂತೂ ಪೂಜೆ ಆಗೋ ತನಕ ಏನೂ ತಿನ್ನಲ್ಲ. ಸೊ ಹಂಗಾಗಿ ನಮ್ಮ ಮನೆಯವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು, ಇನ್ನು ಇವತ್ತು ನನ್ನ ಮಗಳಿಗೆ ಇಂಜೆಕ್ಷನ್ ಇತ್ತು. ಸೊ ಹಂಗಾಗಿ 10-11 ಗಂಟೆ ಒಳಗಡೆ ಇಂಜೆಕ್ಷನಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ತಿಂಡಿ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇವತ್ತು ಏನೋ ಗೊತ್ತಿಲ್ಲ, ನನ್ನ ಮಗಳು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಳೋಕೆ ಬಿಟ್ಲು. ಸೊ ಅವಳೇನಾದರೂ ರಗಳೆ ಕೊಟ್ಟಿದ್ರೆ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅವಳು ಜೊತೆಯಲ್ಲೇ ಇಟ್ಕೊಂಡು ಎಲ್ಲ ಮಾಡ್ಕೋಬೇಕಾಗಿತ್ತು. ಇವತ್ತು ಭೀಮನ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಏನಾದರೂ ಸುಮ್ಮನೆ ಇದ್ದಾಳೇನೋ ಗೊತ್ತಿಲ್ಲ. ಅವಳ ಪಾಡಿಗೆ ಅವಳಿದ್ಲು ಆಟ ಆಡಿಕೊಂಡು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಇನ್ನು ಮಗಳಿಗೂ ಕೂಡ ಮೆಂತ್ಯದಿಟ್ಟು ಮಾಡಿದೆ. ಸೊ ಅವಳಿಗೂ ಸ್ವಲ್ಪ ಊಟ ಮಾಡಿಸಿ ಇನ್ನು ದೇವ್ರ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯವರೇನೋ ಡ್ಯೂಟಿಯಿಂದ ಬಂದರು, ಬಟ್ ಹೂವು ಏನೂ ತಂದಿರಲಿಲ್ಲ. ಅದಕ್ಕೆ ಇಂಜೆಕ್ಷನ್ ಇತ್ತಲ್ವ, ಸೊ ಇಂಜೆಕ್ಷನ್ ಹಾಕ್ಸ್ಕೊಬಂದು ಹೂವು ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ. ಸೊ ಹಾಗೆ ಅವರಿಗೂ ಕೂಡ ತಿಂಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗಿದ್ದೀನಿ. ಫ್ರೆಂಡ್ಸ್, ಇವಾಗ ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಸ್ಕೊ ಬರೋಣ ಅಂತ ಹೊರಟಿದ್ದೀವಿ. ಹಲೋ 500 ಆಸ್ಪತ್ರೆ ಎಲ್ಲಿದೆಯಾ? ಫ್ರೆಂಡ್ಸ್, ಅಂತೂ ಅಂಗನವಾಡಿ ಹತ್ರ ಬಂದು ಇಂಜೆಕ್ಷನ್ ಕೂಡ ಆಯಿತು. ನೋಡಿ ನನ್ನ ಮಗಳು ಯಾವ ಥರ ಹೇಳ್ತಿದ್ದಾಳೆ. ನನಗಂತೂ ನಿಜವಾಗ್ಲೂ ಸಖತ್ತು ಬೇಜಾರಾಯಿತು. ಇನ್ನು ಬುಕ್ಕಿಗೆಲ್ಲ ಎಂಟ್ರಿ ಮಾಡ್ಕೊಳ್ತಾ ಇದ್ರು. ಫ್ರೆಂಡ್ಸ್, ಈ ದೇವಸ್ಥಾನ ಅಂತೂ ನಾನು ಮುಂಚೆಲೇ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ಸೊ ಇನ್ನು ಇವತ್ತು ಹಬ್ಬ ಅಲ್ವಾ, ಸೊ ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವತ್ತು ಹಬ್ಬ ಇರೋದ್ರಿಂದ ಬಂದವ್ರಿಗೆ ಎಲ್ಲರಿಗೂ ಪ್ರಸಾದ ಇತ್ತು. ಸೊ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಕೂಡ ಪ್ರಸಾದ ತಿಂತಾಯಿದ್ರು. ಫ್ರೆಂಡ್ಸ್, ನಾನು ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಫ್ರೂಟ್ಸ್ ಆದರೂ ತಿನ್ನು ಅಂತ ಅಂದ್ಬಿಟ್ಟು ಅದನ್ನು ತಗೊಟ್ರು. ಸೊ ಮಿಕ್ಸಲ್ಲಿ ಎಲ್ಲ ಥರ ಹಣ್ಣನ್ನು ತಗೊಟ್ಟಿದ್ದಾರೆ. ಸೊ ಅದನ್ನು ನಾನು ನನ್ನ ಮಗಳು ಇಬ್ಬರು ತಿಂದ್ಕೊಂಡ್ವಿ. ಇನ್ನು ಮಾರ್ಕೆಟಿಗೆ ಹೋಗಿ ಹೂವು ಎಲ್ಲ ತೊಗೋಬೇಕಿತ್ತಲ್ಲ, ಸೊ ನಮ್ಮ ಮನೆಯವರು ಹೂವು ಎಲ್ಲ ತೊಗೊಳ್ತಾಯಿದ್ರು. ಹಾಗೆ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿದ್ವು, ಅದನ್ನು ಕೂಡ ತಗೊಂಡು ಬಂದೆ. ಇನ್ನು ನನಗೂ ನನ್ನ ಮಗಳಿಗೂ ಬಳೆ ತೊಡಿಸ್ತೀನಿ ಅಂತ ಕರ್ಕೊಂಡೋದ್ರು. ಸೊ ನಾನು ಬಳೆನ ತೊಡ್ಕೊಳ್ಳಿಲ್ಲ, ಅಲ್ಲಿ ಮನೇಲಿ ತೊಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಇನ್ನು ನನ್ನ ಮಗಳಿಗೆ ಬಳೆನ ಅಲ್ಲೇ ತೊಡಿಸ್ತಾ ಇದ್ದೀವಿ. ಸೊ ಆ ಪುಟಾಣಿ ಕೈಗೆ ಬಳೆಗಳು ಚೆನ್ನಾಗಿ ಕಾಣ್ತಾ ಇದ್ವು. ಸೊ ಅವಳಿಗೆ ಬ್ಲ್ಯಾಕ್ ಬಳೆನೇ ಚೆನ್ನಾಗಿ ಕಾಣಿಸೋದು. ಸೊ ಹಂಗಾಗಿ ಬ್ಲ್ಯಾಕ್ ಬಳೆನೇ ತೊಡಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಂತೂ ಮನೆಗೆ ಬಂದ್ವಿ ಫ್ರೆಂಡ್ಸ್, ಇಷ್ಟು ಐಟಮ್ಗಳನ್ನ ತೊಗೊಂಡು ಬಂದ್ವಿ. ಸೊ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪಟ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳು ಮಲಗಿದ್ಲು, ಹಾಗಾಗಿ
ಅವಳಿಗೆ ಇಂಜೆಕ್ಷನ್ ಬೇರೆ ಹಾಕಿದ್ರಲ್ಲ, ಅಲ್ಲೆಲ್ಲ ನೋವು ಕಾಣಿಸ್ಕೊಳ್ಳಿಲ್ಲ. ಮನೆಗೆ ಬಂದಾದಮೇಲೆ ತುಂಬ ರಚ್ಚೆ ಮಾಡಿದ್ಲು. ಸೊ ಹಂಗಾಗಿ ಹೊತ್ತು ಮಲ್ಕೊಂಡ್ಳು. ಅವಳು ಎದ್ದೇಳೋಷ್ಟರೊಳಗಡೆ ಪೂಜೆನಾದರೂ ಮಾಡ್ಕೊಳ್ಳೋಣ ಅಂತ ಬೇಗ ಪೂಜೆ ಮಾಡ್ಕೊಳ್ತಾ ಇದ್ದೆ. ನಾನು ಬೆಳಗ್ಗೆನೇ ಹೂ ತಂದಿದ್ರೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಬಿಡ್ತಾಯಿದ್ದೆ. ನನಗೆ ಸ್ವಲ್ಪ ಈಸಿ ಆಗಿಬಿಡೋದು. ಸೊ ನಮ್ಮ ಮನೆಯವರು ಹೂವು ತಂದಿಲ್ದಿರೋ ಕಾರಣಕ್ಕೆ ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋದಾಯಿತು. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವರೇ, ತುಂಬ ಕಷ್ಟದಲ್ಲಿದ್ದೀನಿ, ಹೆಂಗಾದರೂ ಮಾಡಿ ಪರಿಹಾರ ನೀಡಪ್ಪ. ಗಜಮುಖನೇ ಗಣಪತಿಗೆ ನನಗೆ ಫ್ರೆಂಡ್ಸ್, ಅಂತೂ ಪೂಜೆ ಎಲ್ಲ ಮುಗೀತು. ಇನ್ನು ಕಾಲು ಪೂಜೆ ಮಾಡೋಣ ಅಂತ ಕೂತಿದ್ದೆ. ನಮ್ಮ ಮನೆಯವರು ದಿನೆಲ್ಲ ಬೈತಾನೆ ಇರು, ಇವತ್ತು ಕಾಲು ಪೂಜೆ ಮಾಡೋಕ್ಕೆ ಕೂತಿದ್ಯಾ ಅಂತ ಹೇಳ್ತಾಯಿದ್ರು. ಸೊ ಜೋರಾಗಿ ಮಾತಾಡೋಂಗೂ ಇರಲಿಲ್ಲ, ನನ್ನ ಮಗಳು ಎಲ್ಲೇ ಎದ್ಬಿಡ್ತಾಳೆ ಅಂತ. ಫ್ರೆಂಡ್ಸ್, ಪೂಜೆ ಮಾಡೋದು ನೀಟಾಗಿ ವಿಡಿಯೋ ಆಗಿಲ್ಲ. ಸೊ ನಾನೇನು ಮಾಡಿದೆ, ಫೋನ್ನ ತುಂಬ ಹತ್ರ ಇಟ್ಬಿಟ್ಟಿದ್ದೀನಿ. ಸೊ ಮುಂಚೆನೇ ನೋಡ್ಕೊಂಡಿದ್ರೆ ಆಗೋದು, ನಾನು ನೋಡ್ಕೊಳ್ಳೂ ಇಲ್ಲ. ಸೊ ಇಲ್ಲಿ ನನ್ನ ಒಂದು ಪುಟ್ಟ ದಿನನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಪೂಜೆ ಎಲ್ಲ ಆರಾಮಾಗಿ ಮುಗೀತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ತುಂಬಾ ಹೊಟ್ಟೆ ಹಸಿತಿತ್ತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಾಡಿದ ಕೆಲಸನೇ ಊಟ ಮಾಡೋದು. ಸೊ ಫಸ್ಟ್ ಹೋಗಿ ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಬಿಟ್ಟೆ ನಾನು. ಸೊ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.